ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉದ್ಘಾಟನೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಜರುಗಿದವು. ಕಾರ್ಯಕ್ರಮವನ್ನು ಶಾಸಕ ಡಾ ಎನ್ ಟಿ ಶ್ರೀನಿವಾಸರು, ವಿಶೇಷ ಶಾಸಕರಾಗಿ ಪ್ರೊ ವೆಂಕಟಗಿರಿ ವಹಿಸಿದ್ದರು. ಕಾರ್ಯಕ್ರಮದ ಪ್ರಾಚಾರ್ಯರಾದ ಡಿ ಕೊತ್ಲಮ್ಮ ವಹಿಸಿದ್ದರು. ನಿವೃತ್ತ ದೈಹಿಕ ಶಿಕ್ಷಕರಾದ ಡಿ ನಾಗರಾಜಪ್ಪ, ಶಾಲಾಭಿವೃದ್ಧಿ ಸಮಿತಿಯ ಉದಯ ಜನ್ನು, ಧನಗೌಡ, ಸ್ನೇಹ ಸಂಸ್ಥೆಯ ಸರೋಜ, ಅಂಗಡಿ ಗೌರಮ್ಮ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ವೇದಿಕೆಯಲ್ಲಿದ್ದರು. ವಿಶೇಷ ಉಪನ್ಯಾಸಕರ ಕಿರುಪರಿಚಯವನ್ನು ಉಪನ್ಯಾಸಕರಾದ ವಿವೇಕಾನಂದರವರು ನೆರವೇರಿಸಿದರು. ಶಾಲೆಯ ಉಪ ಪ್ರಾಚಾರ್ಯರಾದ ಜೆ ವೆಂಕಟೇಶ್ ಸ್ವಾಗತಿಸಿದರು. ಇತಿಹಾಸ ಉಪನ್ಯಾಸಕರಾದ ಸಕ್ರಪ್ಪ ರೆಡ್ಡೇರ್ ನಿರೂಪಿಸಿ ವಂದಿಸಿದರು. ಉಪನ್ಯಾಸಕರ ವೃಂದ, ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಹೂ ನೀಡುವುದರ ಮೂಲಕ ಸ್ವಾಗತಿಸಿಕೊಂಡರು. ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಾನು ಈ ಕ್ಷೇತ್ರದಲ್ಲಿ ಅಂತಹ ಶವ ಸಂಸ್ಕಾರಗಳನ್ನು ಅಟೆಂಡ್ ಮಾಡಿದ್ದನ್ನು ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸುಮಾರು 4,000ಕ್ಕಿಂತಲೂ ಹೆಚ್ಚಿನ ಶವ ಸಂಸ್ಕಾರಗಳಿಗೆ ನಾನು ಅಟೆಂಡ್ ಮಾಡಿದ್ದೆ. ಅದು ಯಾಕೆ ಅಂತಂದರೆ, ನಿಮ್ಮ ರೀತಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನನ್ನೊಳಗಡೆ ಒಂದು ಶಿಸ್ತಿರಲಿಲ್ಲ. ಸಂಬಳ ತಗೊಳ್ಳೋದು, ಉದ್ಯೋಗ ಇನ್ನು ಬೇರೆ ರೂಪದಲ್ಲಿ ಇರ್ತಿರ್ಲಿಲ್ಲ. ಆದರೆ ಹಾಗಿಲ್ಲ. ಗುಡಿಸಿನಲ್ಲಿರುವಂಥವರಿಗೆ ತನ್ನ ಮನೆ ಸೋರ್ಲಿಲ್ಲ ಅಂದ್ರೆ ಅದೇ ಒಂದು ಸುಖ ಅನ್ನುವಂಥದ್ದು ನಮಗೆ ಗೊತ್ತಾಯಿತು. ಅಂದರೆ ಅರಮನೆಯಲ್ಲಿ ಇರುವಂಥವರ ಸುಖಗಳ ಮಿತಿಗಳು ನಮಗೆ ಗೊತ್ತಾಗಕ್ಕೆ ಸಾಧ್ಯವಾಗ್ತದೆ. ನಾವು ಗುಡಿಸಲಲ್ಲೇ ಇರುವಂಥದ್ದು. ಬರ್ನಾಡ್ ಶಾ ಹೇಳ್ತಾರೆ ಅದನ್ನು, ಪ್ರತಿಭೆಗಳು ಗುಡಿಸಲಲ್ಲಿ ಹುಟ್ಟಿ ಅರಮನೆಯಲ್ಲಿ ಸಾಯುತ್ತವೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ನೀವೆಲ್ಲರೂ ಗುಡಿಸಲಿನ ಪ್ರತಿಭೆಗಳು. ಸರ್ಕಾರಿ ಶಾಲೆಯಲ್ಲಿ ಯಾರು ಓದ್ತಿರಲ್ಲ, ನೀವೆಲ್ಲರೂ ಕೂಡ ಅಮೃತ ಶಿಲೆಗಳು, ವಜ್ರಗಳು. ನಾನು ಕೂಡ ಕನ್ನಡ ಶಾಲೆಯಲ್ಲೇ ಓದಿದಂಥವನು. ಆ ಹಿಂದೂ ಸ್ವರಾಜ್ ಅಲ್ಲ, ಅದು ಎರಡೂ ಕೈಗಳಿಂದ ಜೈಲಲ್ಲಿ ಬರದಂಥದ್ದು ಹಿಂದೂ ಸ್ವರಾಜ್ ಗಾಂಧಿಯವರು. ಇವತ್ತಿಗೂ ಕೂಡ ನಿಮ್ಮ ಸಿಗ್ನೇಚರ್ ಅನ್ನ ಲೆಫ್ಟ್ ಹ್ಯಾಂಡ್ ಇಂದ ಮಾಡಿ, ನಿಮ್ಮ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗ್ತದೆ. ಎರಡು ಕೈಯಿಂದ ಬರೆಯೋದನ್ನ ರೂಢಿ ಮಾಡಿಕೊಳ್ಳಿ. ಮತ್ತೊಂದು ಪೇಂಟಿಂಗ್, ಚಿತ್ರ ಬಿಡಿಸೋದಿದೆಯಲ್ಲ, ಈ ಚಿತ್ರವನ್ನು ಬಿಡಿಸೋದ್ರಿಂದ ಕೂಡ ನಿಮ್ಮ ಬ್ರೈನ್ ತುಂಬಾ ಆಕ್ಟಿವ್ ಆಗ್ತದೆ. ಮತ್ತೊಂದು ಇಂಪಾರ್ಟೆಂಟ್ ಆದಂಥದ್ದನ್ನು ಮೆಡಿಟೇಷನ್, ಧ್ಯಾನವನ್ನು ಮಾಡಿ. ಧ್ಯಾನ ಮಾಡೋದಂತಂದ್ರೆ ಅದು ಏನು ಮೋಕ್ಷಕ್ಕಾಗಿ, ಮುಕ್ತಿಗಾಗಿ, ಸ್ವರ್ಗಕ್ಕಾಗಿ ಅಲ್ಲ. ನಿಮ್ಮನ್ನು ನೀವು ಅವಲೋಕನ ಮಾಡಿಕೊಳ್ಳೋದಕ್ಕಾಗಿ, ನಿಮ್ಮನ್ನು ನೀವು ಖಾಲಿ ಮಾಡಿಕೊಳ್ಳೋದು, ವಿಸರ್ಜನೆ ಅಂತ. ಧ್ಯಾನ ಅಂತಂದ್ರೆ ಒಂದು ವಿಸರ್ಜನೆ. ನಮ್ಮೊಳಗಡೆ ಇರುವಂಥ ಎಲ್ಲವುಗಳನ್ನು ಹೊರಗಾಕಿ ಖಾಲಿ ಮಾಡ್ಕೊಂಡು ಮತ್ತೆ ಫ್ರೆಶ್ ಆಗುತ್ತೆ. ಇಂಥವು ಕೆಲವೊಂದನ್ನು ನೀವು ತಪ್ಪದೆ ಪ್ರತಿದಿನ ಇವತ್ತಿನಿಂದ ಲೆಫ್ಟ್ ಹ್ಯಾಂಡಿಂದ ನೀವು ಬರೆಯೋದು, ನೀವು ಚೆಸ್ ಆಡೋದನ್ನು ರೂಢಿ ಮಾಡಿಕೊಳ್ಳೋದು, ಮತ್ತು ಸುಂದರವಾದಂಥ ಒಂದು ನಗುವನ್ನು ನೀವು ಇಟ್ಕೊಳ್ಳೋದು ಇದೆಯಲ್ಲ, ಯಾವತ್ತಿಗೂ ಗಂಟು ಮುಖ ಹಾಕ್ಕೊಂಡು ನಕ್ರಿ. ಆ ನಕ್ರೆ ಅದರಿಂದ ಆಗುವಂಥ ಎಲ್ಲ ಸ್ನಾಯುಗಳೆಲ್ಲ ಫ್ರೀ ಆಗ್ತವೆ. ಇವತ್ತು ಬೆಂಗಳೂರು ಅಂತ ಕಡೆ ಲಾಫಿಂಗ್ ಸೆಂಟರ್ಸ್ ಅಂತ ಇದ್ದಾವೆ. ನಗಕ್ಕಾಗಿನೇ ಫೀಸ್ ಕೊಟ್ಟು ಬರಬೇಕಾಗಿರುವಂಥದ್ದು ಈ ರೀತಿಯ ಚುರುಕುತನ ಅಂತ. 10th ವರೆಗೂ ಏನಾಗಿದೆಯೋ ನಿಮಗೆ ಏನು ಯೋಚನೆ ಮಾಡಬೇಡಿ, ಇನ್ನೂ ಅವಕಾಶಗಳಿದ್ದಾವೆ. ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಅಲ್ಲಿವರೆಗೂ ಇರುತ್ತೆ. ನಾನು 10th ಫೇಲ್ ಆಗಿದ್ದೆ, ಆದರೆ ನನಗೆ 2 ಅಣ್ಣಂದಿರು. ಆ 2 ಇಂಜಿನಿಯರಿಂಗ್ ಓದೋದನ್ನು ನೋಡ್ಬಿಟ್ಟು ಪದೇ ಪದೇ ನನ್ನ ತಂದೆ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಹೋಗ್ತಾ ಇದ್ರು, ನನ್ನ ಅಣ್ಣಂದಿರನ್ನ ಬಸ್ಸಿಗೆ ಬಿಡೋದಕ್ಕೆ. ನನಗೆ ಅದೋ ಆಸೆ ಹುಟ್ಟು. ಅಲ್ಲಿವರೆಗೂ ಕೂಡ ಇಲ್ಲ ಅಂದ್ರೆ ನಾನೇನಾಗ್ತಿತ್ತು, ನಾಗೇಂದ್ರಣ್ಣನಿಂದ ಪೊಲಿಟಿಷಿಯನ್ ಆಗ್ಬಿಡ್ತಿದ್ದೇನೋ ಗೊತ್ತಿಲ್ಲ. ನಾವಿಬ್ಬರು ಬಾಲ್ಯ ಸ್ನೇಹಿತರು. ನಾಗೇಂದ್ರಣ್ಣನ ಹೋಗ್ಬಿಡ್ತಿದ್ದೇನೋ ಗೊತ್ತಿಲ್ಲ ನಾನು. ಆದ್ರೆ ನನ್ನ ಅಣ್ಣ ಅಂದ್ರೆ ಒಬ್ಬರು ದೊಡ್ಡವರು, ಕೊತ್ಲಮ್ಮ ಅವರ ಗಂಡ, ನನ್ನ ಸ್ವಂತ ಅಣ್ಣ.
ಅವರು ಮತ್ತೆ ಕೋದಂಡಪಾಣಿ ಅಂತೇಳಿ ಇಬ್ಬರು ಇದ್ದಾರೆ. ಅವ್ರು ಚಕ್ರಪಾಣಿ, ಕೋದಂಡಪಾಣಿ, ಇವರಿಬ್ಬರು ಇಂಜಿನಿಯರಿಂಗ್ ಓದ್ತಾ ಇದ್ರು. ಪ್ರತಿ ತಿಂಗಳು ಅವ್ರು ಬರೋ ಕಾಲಕ್ಕೆ ನಮ್ಗೊಂದು ಖುಷಿ, ಇಡೀ ಮನೆಯಲ್ಲಿ ಸಂಭ್ರಮ. ನಮ್ಮ ಅಣ್ಣ ಇವತ್ತು ಬಸ್ಸಲ್ಲಿ ಬರ್ತಾನಂತ, ಇನ್ನೇನಲ್ಲ. ಯಾಕಂದ್ರೆ ಬಸ್ 7ನೇ ಕ್ಲಾಸ್ವರೆಗೂ ನಮ್ಗೆ ಬಸ್ಸೇ ಆಗ್ತಿರ್ಲಿಲ್ಲ. 7ನೇ ಕ್ಲಾಸ್ವರೆಗೂ ಸುಮ್ಮನೆ ನೋಡ್ತಿದ್ವಿ, ಟ್ರೈನ್ಗಳಿಗೆ ಟಾಟ ಮಾಡ್ತಿದ್ವಿ. ಇವತ್ತಿಗೂ ಆ ಪರಿಸ್ಥಿತಿ ಹಳ್ಳಿಗಳಲ್ಲಿ ಇದೆ. ನನ್ನ ಅಣ್ಣಂದಿರು ಬರೋದು, ಅವರನ್ನು ಕಳಿಸ್ಕೊಡೋದು, ಅಲ್ಲಿ ನನ್ನ ಕನಸನ್ನು ನಾನು ಹುಟ್ಟಿಸ್ಕೊಂಡೆ. ಇಲ್ಲ, ಇನ್ನು ನಾನು ಹಿಂತಿರುಗಿ ನೋಡಬಾರ್ದು, ನಾನು ಜಾಣ ಆಗಬೇಕು. ಪದೇ ಪದೇ ನನ್ನ ತಂದೆ ಹೇಳ್ತಾ ಇದ್ದಿದ್ದು, ನೋಡು ನಿನ್ನ ಅಣ್ಣಂದಿರನ್ನು ನೋಡು, ನೀನು ಹಾಗಾಗಬೇಕು. ಅವ್ರಿಗೆ ಸ್ಪೆಷಲ್ ಬಟ್ಟೆ ಕೊಡಿಸ್ತಿದ್ರು. ನಾವು ಫೇಲ್ ಆಗಿದ್ವಲ್ಲ, ನಿಮ್ಮಂತ ಬಟ್ಟೆ ಕೊಡಿಸ್ತಿರ್ಲಿಲ್ಲ. ಅವ್ರಿಗೆ ಹೊಸದು ಕೊಡಿಸ್ತಿದ್ರು. ಅವ್ರು ಅಂತಿದ್ರು ಅವನಿಗೂ ಕೊಡಿಸ್ಬಿಡಪ್ಪ ಅಂತಿದ್ರು. ಬೇಡ ಸುಮ್ಮನೆ ಅವ್ನಿಗೆ ಗೊತ್ತಾಗಲ್ಲ. ಅವ್ನಿಗೆ ಗೊತ್ತಾಗ್ಬೇಕಂದ್ರೆ ನೀವು ಹೊಸ ಬಟ್ಟೆ ಹಾಕ್ಕೊಡ್ರಿ, ಅವ್ನು ಇದೇ ಬಟ್ಟೆ ಹಾಕ್ಕೊಡ್ರಿ. 10ನೇ ಕ್ಲಾಸ್ವರೆಗೂ ನಿಕ್ಕರಲ್ಲಿ ಇದ್ವಿ. ಡಿಗ್ರಿ ಒಳಗಡೆ ವಾಚ್ ಕಟ್ಟಿದೀವಿ. ಪ್ಯಾಂಟ್ ನಮಗೆ ಬಂದಿದ್ದು PUCಗೆ, ಅಲ್ಲಿವರೆಗೂ ಪ್ಯಾಂಟ್ ಕೊಡಿಸ್ತಿಲ್ಲ ನನ್ನ ತಂದೆ. ಇವೆಲ್ಲವೂ ಇವತ್ತಿನ ನನಗೆ ಎಷ್ಟು ಶಕ್ತಿ ಅಂತ ಅನಿಸ್ತಾ ಇದೆ ಅಂತಂದ್ರೆ, ಇವ್ಯಾವ ಅನುಭವಗಳು ಕೂಡ ನಮ್ಮ ಮಕ್ಕಳಿಗಿಲ್ಲ. ಭುವನಾಗಿಲ್ಲ, ಕೃಷ್ಣಾಗಿಲ್ಲ, ನನ್ನ ಮಕ್ಕಳಿಗಿಲ್ಲ, ಯಾವ ಮಕ್ಕಳಿಗೂ ಇಲ್ಲ. ಯಾಕಂದ್ರೆ ನಾವು ಕಂಫರ್ಟ್ ಝೋನಲ್ಲಿ ಮಾಡಿದ್ವಿ. ಆದರೆ ನಿಮ್ಮಷ್ಟು ಅವ್ರು ಶಕ್ತಿವಂತರಂತ ನನಗೆ ಅನಿಸಲ್ಲ. ಯಾಕಂದ್ರೆ ನಿಮ್ಮ ಬಡತನ ನಿಮಗೆ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದು. ಮೊತ್ತ ಮಾತಿಗೆ ಅವರ ಬಡತನ ಬೇರೆ ಇತ್ತು, ನನ್ನ ಅಣ್ಣನ ಬಡತನ ಬೇರೆ ಇತ್ತು. ಆದರೆ ನಮ್ಮ ಮಕ್ಕಳಿಗೆ ಅದು ಯಾವುದೂ ಬರಲಿಲ್ಲ. ಅದಕ್ಕೆ ಮಕ್ಕಳೇ ನಾನು ಹೇಳೋದು ಒಂದೇ, ನಿಮಗೆ ನಿಮ್ಮ ಬಡತನದ ಬಗ್ಗೆ ನಿಮಗೆ ಪ್ರೀತಿ ಇರಲಿ, ಗೌರವ ಇರಲಿ. ಎಲ್ಲಿ ಪ್ರೀತಿ ಗೌರವ ಇರ್ತದೆ, ನಿನ್ನ ತಂದೆ ತಾಯಿಗಳನ್ನ ಹೆಮ್ಮೆಯಿಂದ ರೈತ ಅಂತೇಳಿ ಹೇಳಿ, ನನ್ನ ತಂದೆ ಕೂಲಿಕಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಅದು ಅಪಮಾನ ಅಲ್ಲ, ಗೌರವ. ಯಾಕಂದ್ರೆ ನಾನು ಆಗಲೇ ಹೇಳಿದಲ್ಲ, ಈ ದೇಶ ನಿರ್ಮಾಣ ಆಗಿದೆ, ನಮ್ಮ ನಾಗರಿಕತೆಗಳೇ ನಿರ್ಮಾಣ ಆಗಿರೋದು ಬೆವರಿನಿಂದ ಅಂತ. ಬೆವರಿನ ವಾರಸುದಾರರು, ಬೆವರೊಳಗೆ ನಾವು ಬದುಕ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಿಂದ, ಕನ್ನಡ ಮೀಡಿಯಂನಿಂದ ಬಂದಿರ್ತೀರಿ. ನೀವ್ಯಾರು ಕೂಡ ಇನ್ಸ್ಪಿರಿಯರ್ ಪಡಲಾರದೇನೆ ಒಂದಿಷ್ಟು ಆಸಕ್ತಿಯನ್ನು, ಒಂದಿಷ್ಟು ಸಮಯದ ಶಿಸ್ತನ್ನು ನೀವು ಪಾಲನೆ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿರ್ತದೆ. ಅದಕ್ಕೆ ಟೆಕ್ನಿಕ್ಸ್ ಅನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದು ನಿಮ್ಗೆ ಉಪಯೋಗ ಆಗಲಿ ಅಂತ. ನಾನಿದನ್ನ ನನ್ನ 54ನೇ ವರ್ಷದೊಳಗೆ ಮೊನ್ನೆ ಒಂದು ಕೋರ್ಸ್ ಅಲ್ಲಿ ನಾನು ಅಟೆಂಡ್ ಮಾಡಿದೆ. ಇದನ್ನ 54 ವರ್ಷ, ನಿಮ್ಗೆ ಎಷ್ಟು ವರ್ಷ ಈಗ? ಮತ್ತೆ ಈಗ ಆ ಟೆಕ್ನಿಕ್ಸ್ ಅನ್ನ ಏನಾದರೂ ನೀವು ಅಡಾಪ್ಟ್ ಮಾಡ್ಕೊಂಡಿರಂಥದ್ದು 7 ದಿನದ ಕೋರ್ಸ್, ಹೌ ಟು ರೀಡಿಂಗ್ ಅಂತ, ಹೌ ಟು ರೀಡಿಂಗ್ ಇಂಪ್ರೂವ್ಡ್ ಅಂತ. ಹೇಗೆ ನೀವು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ರೀಡಿಂಗ್ ಅನ್ನುವಂಥದ್ದು 7 ದಿನದ ಕೋರ್ಸಿಗೆ ನಾನು ಅಟೆಂಡ್ ಆಗಿದ್ದೆ. ಇವತ್ತಿಗೂ ನನಗೆ ಕಂಪ್ಯೂಟರ್ ಬರಲ್ಲ, ಕಂಪ್ಯೂಟರ್ ಕಲಿಬೇಕನ್ನೋದಿದೆ. ಇವತ್ತಿಗೂ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಕಲಿಬೇಕನ್ನಿದೆ. ನನ್ನ ಮಗುವನ್ನು ಕೇಳ್ತಿರ್ತೀನಿ, ನನಗೆ ಇಂಗ್ಲಿಷ್ ಕಲಿಸು, ಅದೊಂದು ಕ್ರೆಡಿಟ್ ತಗೋತೀನಿ ಅಂತ ನನ್ನ ಮಗಳಿಗೆ ಹೇಳ್ತಿರ್ತೀನಿ. ಕ್ರೆಡಿಟ್ ತಗೋ, ನನ್ನ ಅಪ್ಪನಿಗೆ ನಾನು ಇಂಗ್ಲಿಷ್ ಕಲಿಸ್ತಿದ್ದೀನಿ. IFS ಆಗಿರುವಂಥ ಇಶಾ ಕೂಡ ಇದೇ ಭಾಗದ ಮಗು. ನಿಮಗೊಂದು ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ನಿಮ್ಮ ಬಡತನ. ನಿಮ್ಮ ಬಡತನ ಏನಿದೆಯಲ್ಲ, ಈ ಬಡತನವನ್ನು ಬಹಳ ಮಂದಿ ಅಪಮಾನಕ್ಕೆ ಬಳಸ್ಕೋತಾರೆ, ಅದನ್ನ ಕೀಳರಿಮೆಯಾಗಿ ತೆಗೆದುಕೊಳ್ತಾರೆ. ಆದರೆ ನನ್ನ ಪ್ರಕಾರ ಬಡತನ ಕೊಡುವಂತಹ ಆತ್ಮವಿಶ್ವಾಸ, ಕೊಡುವಂಥ ಉತ್ಸಾಹ, ಅದರೊಳಗಡೆ ಇರುವಂಥ ಶಕ್ತಿ ಶ್ರೀಮಂತರಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನನಗೂ ನನ್ನ ಅಣ್ಣನಿಗಿದ್ದಂಥ ಸಮಸ್ಯೆಗಳು ಇವತ್ತು ನನ್ನ ಮಕ್ಕಳಿಗಿಲ್ಲ. ಖಂಡಿತವಾಗಿ ಅವ್ರಿಗೆ ಬರೋಕ್ಕೆ ಬಿಡಲೇ ಇಲ್ಲ. ನಾವು ಹೇಗೆ ಎಷ್ಟು ಕಂಫರ್ಟ್ ಝೋನಲ್ಲಿ ಅವರನ್ನು ನಾವು ಬೆಳೆಸಿದ್ವಿ, ಆದ್ರ ಪುಣ್ಯಕ್ಕೆ ಅವು ಒಂದು ಒಳ್ಳೆ ದಾರಿಗೆನೆ ಹೋದ್ರು ಮಕ್ಕಳು. ಅದು ನನ್ನ ಪುಣ್ಯ ಅನ್ನಬೇಕು, ಅವ್ರ ಪುಣ್ಯ ಅಲ್ಲ. ಇವತ್ತು ನಿಮ್ಮನ್ನೆಲ್ಲ ಕಳಿಸಿಕೊಡೋ ಕಾಲಕ್ಕೆ ಪೋಷಕರು ಪಡ್ತಾ ಇರುವಂತಹ ಆತಂಕಗಳಿದಾವಲ್ವ, ಅವ್ರು ಕಾಲೇಜಿಗೆ ಕಳಿಸೋದಂತಂದ್ರೆ ನೀವು ಒಂದೇ ಒಂದು ನಿರ್ಧಾರ ಮಾಡಿ ಮಕ್ಕಳೇ, ನಿಮ್ಮ ಮದುವೆ ಟೈಮಲ್ಲಿ ಮಾತ್ರ ತಂದೆ ತಾಯಿಗಳು ಅಳಬೇಕೇ ಹೊರತು ಪ್ರತಿನಿತ್ಯ ನಿಮ್ಮ ಸಲುವಾಗಿ ಅಳಬಾರದು ಅನ್ನುವಂಥ ಒಂದೇ ಒಂದು ಹಠವನ್ನ ನೀವು ಕೊಟ್ಟು ಈ ಕಾಲೇಜಿಗೆ ಬಂದಿದ್ದೀರಿ ಅಂತಂದ್ರೆ ನಿಮ್ಮ ಜೀವನದ ಗುರಿಯನ್ನು ನೀವು ಮುಟ್ಟೇ. ಆದರೆ ಇವತ್ತು ಹೇಗಾಗ್ತಾ ಇದೆ ಪರಿಸ್ಥಿತಿಗಳಂತಂದ್ರೆ, ಮೊಬೈಲನ್ನು ನೀವು ದೀಪವಾಗಿ ಬಳಸಿಕೊಂಡ್ರೆ ನಿಮ್ಗೆ ಅದು ಏನು ಹಾನಿ ಮಾಡಲ್ಲ, ಆದರೆ ಅದನ್ನೇ ಬೆಂಕಿಯನ್ನಾಗಿಸಿಕೊಂಡ್ರೆ ನಿಮ್ಮನ್ನು ಸುಟ್ಟು ಹಾಕುತ್ತೆ. ಇವತ್ತಿನ ಮಾಧ್ಯಮಗಳು ಇವೆಲ್ಲವೂ ಮಾಡ್ತಾ ಇರುವಂಥ ಕೆಲಸ ಏನಂತಂದ್ರೆ, ನಮ್ಗೆ ಬೆಳಕನ್ನು ಕೊಡ್ತಾ ಇಲ್ಲ, ನಮ್ಮನ್ನ ಸುಟ್ಟು ಹಾಕ್ತಾ ಇದ್ದಾರೆ. ಈ ಎಚ್ಚರಿಕೆಯನ್ನ ಬಹಳ ಮುಖ್ಯವಾಗಿ ಹುಡುಗಿಯರ ಸಂಖ್ಯೆ ದೊಡ್ಡದಿದೆ. ನಿಮ್ಮ ಪೇರೆಂಟ್ಸಿನ ಆತಂಕಗಳನ್ನು ನೀವು ಒಂದು ಕ್ಷಣ ನೆನೆಸ್ಕೊಂಡು ನಿಮ್ಮ ಬಸ್ಸನ್ನು ಹತ್ತಿರ ನೀವು ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕ್ಷಣ ಯೋಚನೆ ಮಾಡಿ ನೀವು ಇಲ್ಲಿಗೆ ಬಂದ್ರೆ ನೀವು ಯಾವ ತಪ್ಪನ್ನು ಮಾಡೋದಕ್ಕೂ
ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು. ಕನಸು ಬೆಳಕಿಲ್ಲದಿದ್ರು ಕೂಡ ನಡಿಬಹುದು. ನೀವು ಪ್ರಯತ್ನ ಮಾಡಿ ನೋಡಿ. ಹಳ್ಳಿಗಳ ನೀವೆಲ್ಲ ಅಲ್ಲಿ ನಡೆದಿರ್ತೀರಿ. ಕತ್ಲೆ ಎಷ್ಟೇ ಕತ್ಲಿದ್ರೆ ಬೆಳಕು ಆಗ್ತಾ ಇರ್ತದೆ. ನಡೀತಾ ನಡೀತಾ ಒಂದು ಬೆಳಕನ್ನು ಕಾಣ್ತಿರ್ತೀರಿ. ಆದ್ರೆ ಕನಸೇ ಇಲ್ಲ ಅಂತಂದ್ರೆ ನೀವು ಹೇಗೆ ನಡೆಯಕ್ಕೆ ಸಾಧ್ಯವಾಗ್ತದೆ ನಿಮಗೆ ಅಂತ ಪ್ರಶ್ನಿಸ್ತಾರೆ. ನಿಮ್ಮ ಕನಸುಗಳು ಏನಾಗಿರಬೇಕು? ಜ್ಞಾನದ ಕನಸಾಗಿರಬೇಕು. ನಿಮ್ಮ ಊರಿನ ಬಹಳ ದೊಡ್ಡದಾದಂತಹ ರೂಪಕಗಳು ನೀವು ಹಾಕಬೇಕು. ನೀವು ರಸ್ತೆ ನಕ್ಷತ್ರಗಳಾಗಬೇಕು ಅಂತ. ಆಕಾಶದ ನಕ್ಷತ್ರಗಳಿದ್ದಾವೆ, ತುಂಬಾ ಇದ್ದಾವೆ. ಆದ್ರೆ ನಮ್ಮ ಊರಿನ ನಕ್ಷತ್ರಗಳಾಗಬೇಕು ಅನ್ನುವಂಥ ಒಂದು ಕನಸು ನಿಮಗೆ ಬಿತ್ತಂದ್ರೆ ಆ ನಕ್ಷತ್ರ ಯಾವಾಗ್ಲೂ ಮಿಂಚ್ತಾ ಇರ್ತದೆ. ಯಾರು ಬಂದ್ರು ಆ ಊರೊಳಗೆ ನಿಮ್ಮೂರವರಂತ ನಾವು ಎಷ್ಟೋ ಮಂದಿ ಮಹಾನುಭಾವರು ಅವ್ರ ಊರುಗಳಿಗೆ ಹೆಸರನ್ನ ತಂದುಕೊಟ್ಟು ಹೋಗ್ಬಿಟ್ರು. ಅಂತಹ ಊರಿಗೆ ಹೆಸರು ತರುವಂತವರು ನಿಮ್ಮ ಮೂಲಕ ಊರಿಗೆ ಒಂದು ಮಹತ್ವ ಬರುವಂತ ಬಹಳ ದೊಡ್ಡ ಕೆಲಸವನ್ನ ಕನಸನ್ನ ನೀವು ಕಾಣಬೇಕಾಗಿದೆ ಅನ್ನುವಂಥದ್ದು. ಒಂದು 2-3 ಅಂತಹ ಕನಸುಗಳನ್ನ ನಾನು ವಿವರಿಸೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತೇನೆ. ಪೇನ್ ಸಿಂಗ್ ನಿಮಗೆಲ್ಲ ಗೊತ್ತಿದ್ದಾರೆ. ಆ ಪೇನ್ ಸಿಂಗು ಎವರೆಸ್ಟ್ ಶಿಖರವನ್ನು ಹತ್ತ ಕಾಲಕ್ಕೆ ಅವನ ವಯಸ್ಸು 40 ವರ್ಷ. ಆ 40 ವರ್ಷದೊಳಗಡೆ ಎವರೆಸ್ಟ್ ಶಿಖರವನ್ನು ಹತ್ತಿದಂಥವನ ಬಗ್ಗೆ ನಾವು ಅಗಾಧವಾದಂಥ ಆಶ್ಚರ್ಯ ಎಲ್ಲರಿಗೂ ಕೂಡ. ಹಿಲೇರಿ ಮತ್ತು ಪೇನ್ ಸಿಂಗ್ ಕೆಳಗಿಳಿದು ಬಂದ ನಂತರ ಮಾಧ್ಯಮದವರು ಪ್ರಶ್ನಿಸ್ತಾರೆ, ಈ ವಯಸ್ಸೊಳಗಡೆ ನೀವು ಎವರೆಸ್ಟ್ ಶಿಖರವನ್ನು ಹೇರಿದ್ರಲ್ಲ, ಹೇಗೆ ಅನಿಸ್ತು ನಿಮಗೆ ಆ ಎವರೆಸ್ಟ್ ಶಿಖರ ಅಂತ ಕೇಳ್ತಾರೆ. ಅದರ ಪೇನ್ ಸಿಂಗ್ ಅವರನ್ನು ಮರಳಿ ಪ್ರಶ್ನೆ ಮಾಡ್ತಾನೆ, ಯಾರು ಹೇಳಿದ್ದು 40 ವರ್ಷದಲ್ಲಿ ನಾನು ಹತ್ತಿದ್ದೀನಿ ಅಂತೇಳಿ ಯಾರು ಹೇಳಿದ್ದು ನಿಮಗೆ? ನಮ್ಮದು ಶೇರ್ಪಾ ಕುಟುಂಬ, ಕುರಿ ಕಾಯುವಂತ ಜನ ನಾವು. ನಮ್ಮ ಮನೆಗೆ 25 ಕುರಿಗಳಿದ್ದವು. ಬಾಲಕನಾಗಿದ್ದಾಗ 10 ವರ್ಷದ ಬಾಲಕನಾಗಿದ್ದಾಗ ನಾನಿಲ್ಲಿ ಕುರಿ ಕಾಯ್ತಾ ಇದ್ದೆ. ಇಲ್ಲಿ ಎವರೆಸ್ಟ್ ತಪ್ಪಲಿನಲ್ಲಿ ನಾನು ಪ್ರತಿದಿನ ಮಧ್ಯಾಹ್ನ ನನ್ನ ತಾಯಿ ಬರ್ತಾ ಇದ್ದು ನನಗೆ ಬುದ್ಧಿಯನ್ನು ಕೊಡ್ತಾ ಇದ್ದು, ಕೆನ್ನೆಗೆ ಬಾರಿಸಿ ಹೇಳ್ತಾ ಇದ್ದು, ಮಗನೇ ದೂರದಲ್ಲಿ ಅದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅದನ್ನ ಎವರೆಸ್ಟ್ ಅಂತ ಹೇಳಂತಿದ್ದಾರೆ. ಈ ಎವರೆಸ್ಟ್ ಶಿಖರವನ್ನ ಇದುವರೆಗೂ ಯಾರೂ ಹತ್ತಿಲ್ಲ ಮಗನೇ, ಹಿಂಗೆ ಬಡಿದು ಹೋಗ್ಬಿಡ್ತಾ ಇದ್ರು ನನ್ನ ತಾಯಿ. ಇಷ್ಟೇ ಹೇಳಿದ್ರು. ಆ ಒಂದು ಮಾತು ನನಗೆ ಪದೇ ಪದೇ ಕಾಡ್ತಾ ಇತ್ತು. ಅಯ್ಯೋ, ಯಾರು ಹತ್ತಿಲ್ಲಂತ ಇದನ್ನ, ಯಾರು ಹತ್ತಿಲ್ಲಂತ ಇದನ್ನ. ಈ ಕಾರಣಕ್ಕಾಗಿ ನೀವು ತಿಳ್ಕೊಂಡಂತಹ ಭೌತಿಕ ವಯಸ್ಸಿದೆಯಲ್ಲ ನಂದು 40, ಅಲ್ಲೆಲ್ಲ ನಾನು ಈ ಎವರೆಸ್ಟ್ ಶಿಖರವನ್ನು ಯಾವಾಗಲಿಂದ ಹತ್ತಾ ಹೋದೆ ಅಂತಂದ್ರೆ ಅದನ್ನು ನಾನು 10 ವರ್ಷದ ಬಾಲಕನಿದ್ದಾಗಲಿಂದಲೇ ಈ ಕನಸನ್ನ ಕಾಣ್ತಾ ಹೋದೆ. ಅದು ಇವತ್ತು ನನ್ನ ಸಾಯಿತು ಅಂತ. ಈ ರೀತಿಯ ಕನಸುಗಳು ಇರಬೇಕು ನಿಮ್ಮಂತ. ನಿನ್ನ ತಂದೆ ಎಷ್ಟೇ ಕಷ್ಟ ಆದ್ರೂ, ನಿನ್ನ ತಾಯಿ ಎಷ್ಟೇ ದುಡಿಮೆ ಮಾಡಿದ್ರು ನಿಮಗೆ ಕೊಡುವಂತ ಪ್ರೋತ್ಸಾಹ ಇದೆಯಲ್ಲ, ಅವರು ಒಂದು 20 ಉಪವಾಸ ಇದ್ದರೂ ಕೂಡ ನಿಮ್ಮನ್ನು ಬೆಳೆಸಿದ್ದಾರೆ. ಬಹಳ ದೊಡ್ಡ ಅಂತಹ ಉದಾಹರಣೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿದ್ದಂಥ ರಾಮ್ಜಿ ಸತ್ಪಾಲ್ ತಂದೆ. ಸತ್ಪಾಲ್ ಅಂತವ್ರು ಏನಾದರೂ ತಂದೆಯಾಗಿ ಇರಲಿಲ್ಲ ಅಂತಂದ್ರೆ ಇವತ್ತು ಬಾಬಾ ಸಾಹೇಬರು ನಮಗೆ ಸಿಗ್ತಾನೆ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಅಷ್ಟು ಕಷ್ಟಗಳಂತ ನಮಗಿಲ್ಲ. ಈ ಮಹಾನಾಯಕ ದಯವಿಟ್ಟು ಆ ಸೀರಿಯಲ್ ಏನಾದರೂ ನೋಡ್ಲಾರ್ದವ್ರು ಇದ್ರೆ ಖಂಡಿತವಾಗಿ 1/2 hour, ಅದರೊಳಗೆ 20 minutes ಇನ್ನು ಉಳಿದಿದ್ದು ಅಡ್ವರ್ಟೈಸ್ಮೆಂಟ್. ಆ 20 ನಿಮಿಷಗಳು ಏನು ನೀವು ಧ್ಯಾನ ಮಾಡ್ದಂಗೆ ಪೂಜೆ ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಲ್ಲ, ಆ ರೀತಿಯಾಗಿ ದಯವಿಟ್ಟು ಮಕ್ಕಳೇ ಆ ಸೀರಿಯಲ್ ಅನ್ನು ನೋಡಿ. ಅದು ಎಷ್ಟು ಇನ್ಸ್ಪೈರ್ ಆಗುವಂತ ಒಂದು ಕಥಾನಾಯಕನನ್ನ ನಮಗೆ ಕೊಟ್ಟಿದೆ ಅಂದ್ರೆ, ಈ ದೇಶಕ್ಕೆ ಅಷ್ಟು ಅಸ್ಪೃಶ್ಯತೆ, ಅಷ್ಟು ಅಪಮಾನಗಳು, ಅಷ್ಟು ವೈರುಧ್ಯಗಳು, ಇಷ್ಟು ಜಾತೀಯವಾದಂಥ ಕ್ರೌರ್ಯಗಳು, ಇವೆಲ್ಲವುಗಳು ಇದ್ದಂಥ ಈ ದೇಶದೊಳಗಡೆ ಅತ್ಯಂತ ಮಾನವೀಯತೆಯನ್ನ, ಒಂದು ದೊಡ್ಡದಾದಂಥ ಅಂಬ್ರೆಲ್ಲ, ಸಂವಿಧಾನ ಅಂತಂದ್ರೆ ಅದೊಂದು ದೊಡ್ಡ ಅಂಬ್ರೆಲ್ಲ, ವೃಕ್ಷ ಅದು. ಹೇಗೆ ಗೋವರ್ಧನಗಿರಿಯ ಸುತ್ತಲೂ ಎಲ್ಲ ಪಶು ಪಕ್ಷಿಗಳು, ಜನರು ಎಲ್ಲರೂ ರಕ್ಷಣೆಯನ್ನು ಪಡೆದ್ರಲ್ಲ ಪುರಾಣದಲ್ಲಿ, ಹಾಗೆ ನಾವಿವತ್ತೇನಾದರೂ ರಕ್ಷಣೆಯನ್ನು ಪಡಿತಾ ಇದ್ದೀವಿ ಅಂತಂದ್ರೆ ಆ ಅಂಬ್ರೆಲ್ಲ ಕೆಳಗೆ, ಸಂವಿಧಾನ ಅನ್ನುವಂಥ ಅಂಬ್ರೆಲ್ಲ ಕೆಳಗಡೆಗೆ ನಾವು ರಕ್ಷಣೆಯನ್ನು ಪಡಿತಾ ಇದ್ದೀವಿ. ಇಷ್ಟು ಮಂದಿ ನೀವು ಇವತ್ತು ಓದೋದಕ್ಕೆ ಬಂದಿದ್ದೀರಲ್ಲ.